ಮಂಗಳೂರು ವಾರ್ಡ್ 60ನೇ ತೋಟಬೆಂಕ್ರಿಯಲ್ಲಿ ನಿರ್ಮಾಣವಾಗಲಿರುವ ಮಾದರಿ ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ಮಂಗಳೂರು ನಗರ ದಕ್ಷಿಣ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ಶಿಲಾನ್ಯಾಸವನ್ನು ನೆರವೇರಿಸಿದರು. ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕರು, ಎಂಆರ್ಪಿಎಲ್ ಕಂಪನಿಯು ಸಾಮಾಜಿಕ ಭದ್ರತಾ ನಿಧಿಯ ಅಡಿಯಲ್ಲಿ 25 ಲಕ್ಷ ರೂಪಾಯಿಗಳನ್ನು ತೋಟಬೆಂಕ್ರಿಯಲ್ಲಿ ನೂತನವಾಗಿ ನಿರ್ಮಾಣವಾಗಲಿರುವಂತಹ ಅಂಗನವಾಡಿ ಕಟ್ಟಡಕ್ಕೆ ನೀಡಿದೆ. ತೋಟಬೆಂಕ್ರಿಯ ಈ ಪರಿಸರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಅಂಗನವಾಡಿಗೆ ಬರುವುದರಿಂದ ಇಲ್ಲಿಗೆ ಮಾದರಿ ಅಂಗನವಾಡಿ ನಿರ್ಮಾಣಕ್ಕೆ ರೂಪುರೇಷೆ ಸಿದ್ಧಪಡಿಸಲಾಗಿದೆ ಎಂದವರು ಹೇಳಿದರು. ಇವತ್ತು ಈ ತೋಟಬೆಂಕ್ರೆ ಪರಿಸರದಲ್ಲಿ ಎಂಆರ್ಪಿಎಲ್ ಸಂಸ್ಥೆಯ ಸಿಎಸ್ಆರ್ ಅನುದಾನದ ಅಡಿಯಲ್ಲಿ ಒಂದು ವಿಶೇಷವಾದ ಒಂದು ಮಾದರಿ ಅಂಗನವಾಡಿ ಕೇಂದ್ರವನ್ನು ಇವತ್ತು ಇಲ್ಲಿ ಗುದ್ದಲಿ ಪೂಜೆ ಕಾರ್ಯಕ್ರಮವು ನಡೆದಿದೆ. ಈ ಕಾರ್ಯಕ್ರಮವನ್ನು ನಿರ್ಮಿತಿ ಕೇಂದ್ರದ ಇಂಜಿನಿಯರ್ಗಳು ಮತ್ತು ಕಾಂಟ್ರಾಕ್ಟ್ದಾರರು ಇದನ್ನು ನಿರ್ಮಿಸಿಕೊಡುವಂಥದ್ದು. ಅದಲ್ಲದೆ ಮುಂದಿನ ಕೆಲವೇ ತಿಂಗಳಲ್ಲಿ ಈ ಒಂದು ಅಂಗನವಾಡಿ ಸಾರ್ವಜನಿಕರಿಗೆ ಅಂಗನವಾಡಿ ಕೇಂದ್ರವಾಗಿ ಇವತ್ತು ಲಭ್ಯ. ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕ ರಾಜೇಂದ್ರ ಕಲ್ಭಾವಿ ಮಾತನಾಡಿ, ಮಾದರಿ ಅಂಗನವಾಡಿ ಕೇಂದ್ರದಲ್ಲಿ ಬರುವಂತಹ ಮಕ್ಕಳಿಗೆ ಅಜ್ಜಿ ಮನೆಗೆ ಬಂದ ಅನುಭವವಾಗುತ್ತದೆ. ವಿಶೇಷವಾಗಿ ಅಂಗನವಾಡಿಯ ಒಳಾಂಗಣವನ್ನ ವಿನ್ಯಾಸ ಮಾಡಲಾಗುತ್ತದೆ. ಅಡುಗೆ ಮನೆ, ಮಕ್ಕಳಿಗಾಗಿ ವಿಶೇಷ ಶೌಚಾಲಯ, ಆಟ ಆಡಲು ಪ್ರತ್ಯೇಕ ವ್ಯವಸ್ಥೆಯನ್ನು ನಿರ್ಮಿಸುತ್ತೇವೆ. ಒಂದು ವೇಳೆ ಅನುದಾನ ಉಳಿದರೆ ಹವಾನಿಯಂತ್ರಿತ ವ್ಯವಸ್ಥೆಯನ್ನ ಕೂಡ ಮಾಡಲಾಗುವುದು ಎಂದವರು ತಿಳಿಸಿದರು. ಮನೆ ಕಾನ್ಸೆಪ್ಟ್ ಅಲ್ಲಿ ಇದನ್ನ ಡಿಸೈನ್ ಮಾಡಿದ್ದೇವೆ. ಇದರಲ್ಲಿ ಒಂದು 600 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್, ಮತ್ತೆ ಸೈಡಲ್ಲಿ ಆಟ ಆಡ್ಲಿಕ್ಕೆ ಅಂಗಳ, ಮತ್ತೆ ಒಂದು ಚಾವಡಿ ಟೈಪ್ ಇದರಲ್ಲಿ ಸಿಟ್ಔಟ್, ಮಕ್ಕಳಿಗೆ ಬೇಕಾದಂಥ ಒಳಗಿನ ಅಡುಗೆ ಮನೆ, ಮತ್ತೆ ಶೌಚಾಲಯ, ಚಿಲ್ಡ್ರನ್ ಬೇಸ್ಡ್ ಶೌಚಾಲಯ ಚಿಕ್ಕದು ಬರ್ತದೆ, ಮಕ್ಕಳಿಗೆ ಸೇರುವ ಶೌಚಾಲಯ, ಮತ್ತು ದಾಸ್ತಾನು ಕೊಠಡಿ ಇತ್ಯಾದಿಗಳು ಅದರಲ್ಲಿ ಇರ್ತದೆ. ಅಷ್ಟಲ್ಲದೆ ಹೊರಗೆ ಪರಿಕರ ಇರ್ತದೆ ಆಟ ಆಡಲಿಕ್ಕೆ ಇರುವಂಥ. ಹೆಚ್ಚಾಗಿ ಅಂಗನವಾಡಿಗಳಲ್ಲಿ ಇರುವುದಿಲ್ಲ. ಈ ಅಂಗನವಾಡಿಯಲ್ಲಿ ನಾವು ಅದನ್ನು ಇನ್ಕ್ಲೂಡ್ ಮಾಡಿದ್ದೇವೆ. ಶಾಸಕರೊಂದಿಗೆ ಎಂಆರ್ಪಿಎಲ್ ಹಿರಿಯ ಅಧಿಕಾರಿ ರಾಮ ಸುಬ್ರಹ್ಮಣ್ಯ, ಪಾಲಿಕೆ ಸ್ಥಳೀಯ ಸದಸ್ಯೆ ಮೀರಾ ಕರ್ಕೇರ, ಬಿಜೆಪಿ ವಾರ್ಡ್ ಅಧ್ಯಕ್ಷ ಗಂಗಾಧರ್ ಸಾಲ್ಯಾನ್, ಬಿಜೆಪಿ ಮುಖಂಡರಾದ ಸುರೇಂದ್ರ ಪಾಂಗಾಳ, ಸಿಡಿಪಿಒ ಶೋಭಾ ಹಾಗೂ ಅನೇಕ ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು. ಸಂಸದ ನಳಿನ್ ಕುಮಾರ್ ಕಟೀಲ್ ಮತ್ತು ಶಾಸಕ ವೇದವ್ಯಾಸ್ ಕಾಮತ್ ಅವರ ಮನವಿಯ ಮೇರೆಗೆ ಎಂಆರ್ಪಿಎಲ್ ಕಂಪನಿಯು ಸಾಮಾಜಿಕ ಭದ್ರತಾ ನಿಧಿಯಡಿಯಲ್ಲಿ 25 ಲಕ್ಷ ರೂಪಾಯಿಗಳನ್ನು ಅಂಗನವಾಡಿ ನಿರ್ಮಾಣಕ್ಕೆ ಮಂಜೂರು ಮಾಡಿದೆ.